ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ನಾನು ಎಗ್ಲೆಸ್ ಹನಿ ಕೇಕ್ನ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, 2/4 ಕಪ್ಪಷ್ಟು ನಾನು ಮೈದಾನ ತೊಗೊಂಡಿದ್ದೀನಿ. ನೋಡಿ, ಈ 2 ಕಪ್ನಲ್ಲೂ ಕೂಡ ನಾನು 1 ಕಪ್ಗಿಂತನೂ ಜಾಸ್ತಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು 2/4 ಕಪ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಸಕ್ಕರೆ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3/4 ಕಪ್ಪಷ್ಟು ಎಣ್ಣೆ, 3/4 ಕಪ್ಪಷ್ಟು ಮೊಸರು, ಹಾಗೆ 1 ಕಪ್ಪಷ್ಟು ಹಾಲು. ಇದನ್ನು ನೋಡ್ಕೊಂಡು ಬಳಸ್ಕೊಳ್ಳಿ. ಹಾಗೆ ಕೊಬ್ಬರಿ ತುರಿನ ನಾನು ತೊಗೊಂಡಿದ್ದೀನಿ. ಮೇಲ್ಭಾಗನ ತೆಗೆದು ಈ ರೀತಿ ವೈಟ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ 3ರಿಂದ 4 ಸ್ಪೂನಷ್ಟು ಫ್ರೂಟ್ ಜಾಮ್ನ ತೊಗೊಂಡಿದ್ದೀನಿ. ಇದು ಪೈನಾಪಲ್ ಎಸೆನ್ಸು, ಇಲ್ಲ ಅಂದರೆ ನೀವು ವೆನಿಲಾ ಎಸೆನ್ಸ್ ಕೂಡ ಯೂಸ್ ಮಾಡ್ಬೋದು. ಅಕಸ್ಮಾತ್ 2 ಇಲ್ಲ ಅಂದರೆ ಏಲಕ್ಕಿನ ಯೂಸ್ ಮಾಡಿ. ಹಾಗೆ ಹನಿ ನೋಡಿ, ಅರ್ಧ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಹಾಕಲೇಬೇಕು, ಹಾಕಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಆಗೋದೇ ಇಲ್ಲ. ಹಾಗೆ ವಿನಿಗರ್ನು ಕೂಡ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೋಡಿ, ಯಾವ ಪಾತ್ರೆಯಲ್ಲಿ ನೀವು ಕೇಕ್ನ ಮಾಡ್ಕೊತೀರೋ ಅದಕ್ಕೆ ಈ ರೀತಿ ಎಣ್ಣೆನ ಹಚ್ಚಿಟ್ಕೋಬೇಕಾಗುತ್ತೆ. ಈ ರೀತಿ ಪೂರ್ತಿ ಈ ರೀತಿ ಗ್ರೀಸ್ ಮಾಡಿಟ್ಕೊಳ್ಳಿ. ಹಾಗೆ ಇದಕ್ಕೇ ನೀವು ಮೈದಾ ಹಿಟ್ಟನ್ನು ಸ್ವಲ್ಪ ಈ ರೀತಿ ಮೇಲಿಂದ ಈ ರೀತಿ ಉದುರಿಸ್ಕೊಂಡು ಈ ರೀತಿ ಎಲ್ಲ ಪೂರ್ತಿ ಸ್ಪ್ರೆಡ್ ಆಗಬೇಕದು ಸುತ್ತಲೂ. ಆ ರೀತಿ ಮಾಡ್ಕೊಳ್ಳಿ. ಇದಾದಮೇಲೆ ಈ ರೀತಿ ಇದನ್ನು ದಬಾಕಿ 1-2 ಸಲ ಈ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ಸಾಕು, ಎಕ್ಸ್ಟ್ರಾ ಇರೋದೆಲ್ಲ ಬಂದ್ಬಿಡುತ್ತೆ. ನೆಕ್ಸ್ಟು ನಾವು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಅಂತೇಳಿ ಒಂದು ಬೌಲ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಹಾಗೆ ಮೊಸರು, ಸಕ್ಕರೆ ಪುಡಿ ಎಲ್ಲನೂ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ಟೈಮ್ ಇಲ್ಲ ಅಂದರೆ 1 ರೌಂಡ್ ನೀವು ಮಿಕ್ಸಿನಲ್ಲೂ ಕೂಡ ಗ್ರೈಂಡ್ ಮಾಡ್ಕೋಬೋದು. ಈ ರೀತಿ ಕ್ರೀಮಿಯಾಗಿ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಮೈದಾನ ಜರಡಿ ಹಿಡ್ದು ಸೇರಿಸ್ಕೋಬೇಕು. ಜರಡಿ ಹಿಡ್ದಿಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ ಮಧ್ಯ. ಹಾಗಾಗಿ ನೀವು ಜರಡಿ ಹಿಡ್ದೇ ಸೇರಿಸ್ಕೊಬೇಕು. ಇದಕ್ಕೇ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎರಡನ್ನೂ ಕೂಡ ಸೇರಿಸ್ಕೊಂಡು ಜರಡಿ ಮಾಡ್ಕೋತಾ ಇದ್ದೀನಿ. ಮೈದಾ ಸೇರಿಸಿದ್ಮೇಲೆ ನೀವು ಹೆಂಗಂದ್ರಂಗೆ ಫಾಸ್ಟಾಗಿ ಮಿಕ್ಸ್ ಮಾಡಬಾರ್ದು. ಈ ರೀತಿ ರೌಂಡ್ ಮತ್ತು ಕಟ್ ಈ ರೀತಿಯಾಗಿ ನೀವು ಸೇರಿಸ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಗುತ್ತೆ. ಈ ಟೈಮ್ನಲ್ಲಿ ನೀವು ಹಾಲನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಲನ್ನ ಸೇರಿಸ್ಕೋಬೇಕಾಗುತ್ತೆ. ನಾನು 3/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೆ, ಅಷ್ಟು ಕೂಡ ಸಂಪೂರ್ಣವಾಗಿ ಸಾಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಿಧಾನವಾಗಿ ಈ ರೀತಿಯೇ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಕೇಕು ಫ್ಲಫಿಯಾಗಿ ಚೆನ್ನಾಗಾಗೋದಿಲ್ಲ. ಇವಾಗ ನಾನು ಇದಕ್ಕೇ ವಿನಿಗರ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ವಿನಿಗರು, ಹಾಗೆ ಅರ್ಧ ಸ್ಪೂನಷ್ಟು ಪೈನಾಪಲ್ ಎಸೆನ್ಸ್ನ ನಾನು ಇದಕ್ಕೆ ಇವಾಗ ಈ ಟೈಮ್ನಲ್ಲಿ ಸೇರಿಸ್ಕೊಂಡು 4-5 ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಇರಬೇಕು ಬ್ಯಾಟರು. ಇವಾಗ ಇದನ್ನು ನಾವು ಯಾವ ಪಾತ್ರೆಯಲ್ಲಿ ಕೇಕ್ ಮಾಡಲಿಕ್ಕೆ ಅಂತೇಳಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀವೋ ಅದಕ್ಕೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು 1-2 ಸಲ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ನೋಡಿ, ಇದನ್ನು ನೀವು ಮಿಕ್ಸ್ ಮಾಡೋ ಅಷ್ಟರಲ್ಲೇ, ನೀವು ಬ್ಯಾಟರ್ ರೆಡಿ ಮಾಡೋ ಅಷ್ಟರಲ್ಲೇ ಈ ಪ್ರೋಸೆಸ್ ಆಗಿರಬೇಕು. ಈ ರೀತಿ ಒಂದು ಬಾಣಲಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಪ್ಲೇಟ್ನ ಇಟ್ಕೊಂಡು ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿ ಕೈಗೆ ಬಿಸಿ ಚೆನ್ನಾಗಿ ತಾಗಬೇಕು, ಅಲ್ಲಿವರೆಗೂ ಇದು ಪ್ರೀ ಹೀಟ್ ಆಗಬೇಕು. ನೆಕ್ಸ್ಟ್ ಈ ರೀತಿ ಕೇಕ್ ಮೌಲ್ಡ್ನ ಒಳಗಡೆ ಇಟ್ಕೊಂಡ್ರೆ ಮುಚ್ಚಿಟ್ಬಿಟ್ಟು ಒಂದು 35ರಿಂದ 40 ನಿಮಿಷ ನೀವು ಹೀಗೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ 35ರಿಂದ 40 ನಿಮಿಷ ಆಗಿದೆ. ಬೆಂದಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡೋಣ. ನೋಡಿ, ಈ ರೀತಿ ಒಂದು ಟೂತ್ಪಿಕ್ ತೊಗೊಂಡು ಈ ರೀತಿ ಚುಚ್ಚಿ ನೋಡಬೇಕು, ಇಲ್ಲಾಂದರೆ ಚಾಕು ಆದರೂ ಸರಿ, ಚುಚ್ಚಿ ಈ ರೀತಿ ನೋಡಬೇಕು. ಅದು ಈ ಟೂತ್ಪಿಕ್ಗೆ ಕಚ್ಕೊಂಡಿಲ್ಲ ಅಂತಂದರೆ ಬೆಂದಿದೆ ಅಂತೇಳಿ. ನೋಡಿ, ಇದು ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನೀವು ಎಲ್ಲ ಪ್ರೋಸೆಸ್ನು ಮಾಡ್ಕೋಬೇಕು. ಅಷ್ಟರಲ್ಲಿ ನಾವು ಶುಗರ್ ಸಿರಪ್ನ ಮಾಡ್ಕೊಳ್ಳೋಣ. ನೋಡಿ, 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಕರಗಿಸ್ಕೊಂಡು ಈ ರೀತಿ ಕುದಿ ಬಂದರೆ ಸಾಕು, ಜಾಸ್ತಿ ಪಾಕ ಬರೋ ಅವಶ್ಯಕತೆ ಇಲ್ಲ. ಈ ರೀತಿ ಕುದಿ ಬಂದರೆ ಸಾಕು. ಇದನ್ನು ಈ ರೀತಿ ಬಿಸಿ ಇದ್ದಂಗೆ 1 ಸ್ಪೂನಷ್ಟು ನಾನು ಅದರಲ್ಲೇ ಉಳಿಸ್ಕೊಂಡಿದ್ದೀನಿ. ಇದಕ್ಕೆ ಹನಿ ಸೇರಿಸ್ಕೊತಾ ಇದ್ದೀನಿ. ಹನಿ ಸೇರಿಸ್ಕೊಂಡು ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ಟವ್ ಆನ್ ಇದ್ದಾಗೇ ಹನಿ ಸೇರಿಸ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಇಳಿಸ್ಕೊಂಡ ಮೇಲೇ ನೀವು ಹನಿ ಸೇರಿಸ್ಕೊಳ್ಳಿ. ನೋಡಿ, 1 ಸ್ಪೂನಷ್ಟು ನಾನು ಅದೇ ಪಾತ್ರೆಯಲ್ಲೇ ಸಕ್ಕರೆ ಪಾಕ ಬಿಟ್ಟಿದ್ದೆ.
ಇವಾಗ ಅದಕ್ಕೇ ಜಾಮ್ನ ಹಾಕ್ಕೊಂಡು ಈ ರೀತಿ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಅದು ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ಕರಗಿಸ್ಕೊಂಡು ಅದೆರಡೂ ಕೂಡ ತಣ್ಣಗಾಗಬೇಕು. ಇವಾಗ ಇದು ತಣ್ಣಗಾಗಿದೆ. ಸೈಡ್ಸ್ ಎಲ್ಲ ಈ ರೀತಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಈ ರೀತಿ ಮಗ್ಚ್ಕೊಂಡು ಒಂದು 2 ಸಲ ಈ ರೀತಿ ಟ್ಯಾಪ್ ಮಾಡಿದ್ರೆ ಸಾಕು, ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸಖತ್ ಸಾಫ್ಟಾಗಿ ಸ್ಪಾಂಜಿಯಾಗಿದೆ. ಯಾವುದೇ ಕೇಕ್ ಮಾಡಿದ್ರೂ ಇದೇ ಬೇಸು. ಇದ್ರ ಮೇಲೇ ನೀವು ಎಲ್ಲ ಥರ ಪೇಸ್ಟ್ರಿ ಆಗಲಿ ಯಾವುದೇ ಆಗಲಿ ನೀವು ಇದೇ ಬೇಸ್ ಮೇಲೇ ಮಾಡ್ಕೋಬೇಕು. ನೋಡಿ ನೆಕ್ಸ್ಟು ನಾನು ಉಲ್ಟಾ ತಿರುಗಿಸ್ಕೊಂಡು ಕೂಡ ಶುಗರ್ ಸಿರಪ್ನ ಹಾಕ್ಕೊತೀನಿ. ಈ ರೀತಿ ಟೂತ್ ಪಿಕ್ಕಲ್ಲಿ ಚೆನ್ನಾಗಿ ಈ ರೀತಿ ಒಂದೊಂದು ಕಡೆಯಿಂದ ಹೋಲ್ ಮಾಡ್ಕೊಳ್ಳಿ. ಹಂಗೆ ಮಾಡೋದ್ರಿಂದ ಏನಾಗುತ್ತೆ, ನೀಟಾಗಿ ನಾವು ಹಾಕುವಂಥ ಶುಗರ್ ಸಿರಪ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈ ರೀತಿ ಹಾಕಿ ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡಿ. ಅದಾದಮೇಲೆ ಜಾಮ್ನ ಹಾಕ್ಕೊಳ್ಳಿ. ಬೇಕಂದರೆ ನೀವು ಸೈಡ್ಸ್ ಎಲ್ಲ ಕಟ್ ಮಾಡ್ಕೋಬೋದು. ನಾನು ಸೈಡ್ಸಲ್ಲಿ ಏನು ಕಟ್ ಮಾಡಿಕ್ಕೆ ಹೋಗಿಲ್ಲ. ನೀವು ಬೇಕಂದರೆ ಸೈಡ್ಸು ಕೂಡ ಕಟ್ ಮಾಡಿಕೊಂಡು ನೀಟಾಗಿ ಹಾಕೊಬೋದು. ನೀವು ಜಾಮ್ನು ಕೂಡ ಇನ್ನೂ ಸ್ವಲ್ಪ ಬೇಕು ಅನ್ನೋದಾದರೂ ಕೂಡ ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಸ್ವೀಟ್ ನಿಮಗೆ ಶುಗರ್ ಸಿರಪ್ಪು ಕೂಡ ಸ್ವೀಟ್ ಯಾವ ರೀತಿ ನೀವು ಇಷ್ಟಪಡ್ತೀರೋ ಅದರ ಮಟ್ಟದಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಲಾಸ್ಟಲ್ಲಿ ನಾನು ಡೆಸಿಗೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ಕೊಬ್ಬರಿನ ಮೇಲ್ಗಡೆ ಲೇಯರ್ನ ತೆಗೆದು ಮಿಕ್ಸಿಲಿ ಹಾಕಿ ಈ ರೀತಿ ಪುಡಿ ಮಾಡಿಕೊಂಡ್ರೆ ಈ ರೀತಿ ಡೆಸಿಗೇಟೆಡ್ ಕೋಕೋನಟ್ ಪೌಡರು ಮಾರ್ಕೆಟ್ನಲ್ಲಿ ಸಿಗೋ ರೀತಿಯಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಇವಾಗ ನಿಮಗೆ ಯಾವ ಥರ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ ನೀವು ಕಟ್ ಮಾಡ್ಕೋಬೋದು. ನಿಧಾನವಾಗಿ ಕಟ್ ಮಾಡಿ, ನಾನು ಸ್ವಲ್ಪ ಫಾಸ್ಟಾಗಿ ಕಟ್ ಮಾಡಿದ್ದೀನಿ, ಹಾಗಾಗಿ ಈ ರೀತಿ ಆಯಿತು. ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಬೇಕ್ರಿನಲ್ಲೆಲ್ಲ ಇರೋ ಥರನೇ ಬೇಕು ಕಲರ್ ಅನ್ನೋದಾದರೆ ನೋಡಿ ಈ ರೀತಿ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ಳಿ, ಆರೆಂಜ್ ಫುಡ್ ಕಲರು. ಆಮೇಲೆ ಈ ರೀತಿ ಸುತ್ತಲೂ ಈ ರೀತಿ ಅಜ್ಜಿ ತೆಗೆದ್ರೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ. ನೀವು ಬೇಕ್ರಿಲೆಲ್ಲ ಈ ರೀತಿಯೇ ಮಾಡೋದು. ಲಾಸ್ಟಲ್ಲಿ ಸಕ್ಕರೆ ಪಾಕಕ್ಕೆ ಅಜ್ಜಿ ತೆಗಿತಾರೆ. ನೆಕ್ಸ್ಟು ಈ ರೀತಿ ಸುತ್ತಲೂ ಕೂಡ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಳ್ಳಿ. ನೋಡಿ ಇವಾಗ ಹನಿ ಕೇಕು ನೀವು ಬೇಕ್ರಿ ಸ್ಟೈಲ್ನಲ್ಲೇ ಹನಿ ಕೇಕ್ ರೆಡಿ ಆಯಿತು. ಸೇಮ್ ಟು ಸೇಮ್ ಅಯ್ಯಂಗಾರ್ ಬೇಕ್ರಿನಲ್ಲಿ ತಿಂತಿರಲ್ಲ ಎಗ್ಲೆಸ್ ಕೇಕು, ಸೇಮ್ ಹಾಗೇ ಇರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವೇ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸ್ತೀರಾ ತುಂಬ ಚೆನ್ನಾಗಿತ್ತು ಅಂತೇಳಿ. ಅಷ್ಟು ಚೆನ್ನಾಗಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.